ವರ್ಷ ಇನ್ನೂ 3 ಬಾರಿ ಬಡ್ಡಿ ದರ ಕಡಿತಗೊಳಿಸಬಹುದು ಎಂದು ಎಸ್ಬಿಐ ವರದಿ ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಈ ವರ್ಷದೊಳಗೆ ಇನ್ನೂ 3 ಬಾರಿ ರಿಪೋ ದರ ಕಡಿತ ಮಾಡಬಹುದು. ಏಪ್ರಿಲ್, ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ತಲಾ 25 ಮೂಲಾಂಕಗಳಷ್ಟು ಬಡ್ಡಿ ದರ ಕಡಿಮೆ ಮಾಡಬಹುದು ಎಂದು ಎಸ್ಬಿಐ ರಿಸರ್ಚ್ ಸಂಸ್ಥೆ ಅಂದಾಜು ಮಾಡಿದೆ. ಹಣದುಬ್ಬರ ಈ ವರ್ಷ ಮತ್ತು ಮುಂದಿನ ವರ್ಷ ಕಡಿಮೆ ಮಟ್ಟದಲ್ಲಿ ಇರುವುದರಿಂದ ಬಡ್ಡಿ ದರ ಕಡಿತ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಿದೆ. ಮುಂಬರುವ ಹಣಕಾಸು ವರ್ಷದಲ್ಲಿ 2025-26 ಆರ್ಬಿಐ 3 ಬಾರಿ ದರ ಕಡಿತ ಮಾಡಬಹುದು. ಒಟ್ಟು 75 ಮೂಲಾಂಕಗಳಷ್ಟು ಬಡ್ಡಿ ಇಳಿಕೆ ಆಗಬಹುದು ಎಂದು ಎಸ್ಬಿಐ ರಿಸರ್ಚ್ ಇಕೋವ್ರ್ಯಾಪ್ ವರದಿ ಅಭಿಪ್ರಾಯಪಟ್ಟಿದೆ. ಈ ವರ್ಷ ಏಪ್ರಿಲ್, ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ತಲಾ 25 ಬೇಸಿಸ್ ಪಾಯಿಂಟ್ಗಳಷ್ಟು ಬಡ್ಡಿ ಇಳಿಕೆ ಮಾಡಬಹುದು ಎಂದು ಈ ವರದಿಯಲ್ಲಿ ಅಂದಾಜು ಮಾಡಲಾಗಿದೆ. ಫೆಬ್ರವರಿ ತಿಂಗಳ ಹಣದುಬ್ಬರ ಶೇಕಡಾ 3.61ಕ್ಕೆ ಇಳಿದಿರುವುದು ಹಾಗೂ ಜನವರಿಯಿಂದ ಮಾರ್ಚ್ ವರೆಗಿನ ಕ್ವಾರ್ಟರ್ನಲ್ಲಿ ಹಣದುಬ್ಬರ 3. ನಷ್ಟು ಅಂದಾಜಿಸಲಾಗಿದೆ. ಇನ್ನು ಏಪ್ರಿಲ್ನಲ್ಲಿ ಆರ್ಬಿಐ ಎಂಪಿಸಿ ಸಭೆಯಲ್ಲಿ ಬಡ್ಡಿ ದರ ಕಡಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಆರ್ಬಿಐ ಈ ಫೆಬ್ರವರಿ 25 ಮೂಲಾಂಕಗಳಷ್ಟು ಬಡ್ಡಿ ದರ ಕಡಿತಗೊಳಿಸಿತ್ತು. ಶೇಕಡಾ 6.50ರಷ್ಟಿದೆ. ಬಡ್ಡಿ ದರ ಶೇಕಡಾ 6.25ಕ್ಕೆ ಇಳಿದಿದೆ. ಈಗ ಏಪ್ರಿಲ್, ಜೂನ್ ಮತ್ತು ಅಕ್ಟೋಬರ್ನಲ್ಲೂ ರಿಪೋ ರೇಟ್ ಕಡಿಮೆ ಮಾಡಿದ್ದೆ ಆದಲ್ಲಿ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ 4 ಬಾರಿ ಬಡ್ಡಿ ದರ ಕಡಿತಗೊಳಿಸಿದಂತೆ ಆಗಬಹುದು. ಹಣದುಬ್ಬರ ನಿಯಂತ್ರಣದಲ್ಲಿ ಇರುವ ಹಿನ್ನೆಲೆಯಲ್ಲಿ ರಿಪೋ ದರ ಇಳಿಸುವ ಅವಕಾಶ ಹೆಚ್ಚಿದೆ. ಈ ಬಡ್ಡಿ ದರ ಇಳಿಕೆ ಮಾಡಿದರೆ ಆರ್ಥಿಕತೆಗೆ ಇನ್ನಷ್ಟು ಪುಷ್ಟಿ ಸಿಗಬಹುದು. ಶೇಕಡಾ 6ರಿಂದ 7ರ ಆಸುಪಾಸಿನ ಗಿರಕಿ ಹೊಡೆಯುತ್ತಿರುವ ಆರ್ಥಿಕ ಬೆಳವಣಿಗೆಯ ವೇಗವನ್ನ ಶೇಕಡಾ 7ರ ಗಡಿ ದಾಟಿಸುವ ಗುರಿ ಈಡೇರಿಸಲು ಸಾಧ್ಯ. ಹಣದುಬ್ಬರ ಶೇಕಡಾ 5ರ ಒಳಗಿರುವ ಸಾಧ್ಯತೆ. ಎಸ್ಬಿಐ ರಿಸರ್ಚ್ ವರದಿ ಪ್ರಕಾರ ಹಣದುಬ್ಬರ 2024 ಮತ್ತು 25ರಲ್ಲಿ ಶೇಕಡಾ 4.7ರಷ್ಟಿರಬಹುದು. ಇನ್ನು 2025-26ರ ಹಣಕಾಸು ವರ್ಷದಲ್ಲಿ ಹಣದುಬ್ಬರ ಶೇಕಡಾ 4ರಿಂದ 4.2ರ ಶ್ರೇಣಿಯಲ್ಲಿ ಇರಬಹುದು. ಈ ಒಂದು ಕಾರಣಕ್ಕೆ ಆರ್ಬಿಐ ತನ್ನ ರಿಪೋ ರೇಟ್ ಅನ್ನು ಇಳಿಸಲು ಮುಂದಾಗಬಹುದು ಎಂದು ಈ ವರದಿಯಲ್ಲಿ ಅಂದಾಜು ಮಾಡಲಾಗಿದೆ. ಇನ್ನು ತರಕಾರಿ ಬೆಲೆ ಕೂಡ ಇಳಿಕೆ ಭಾಗ್ಯ. ಫೆಬ್ರವರಿ ತಿಂಗಳ ಹಣದುಬ್ಬರ ಕೇವಲ ಶೇಕಡಾ 3.61 ಇದೆ. ತರಕಾರಿಯ ಬೆಲೆ 20 ತಿಂಗಳಲ್ಲಿ ಮೊದಲ ಬಾರಿಗೆ ಮೈನಸ್ ಆಗಿದೆ. ಅಂದ್ರೆ ಬೆಲೆ ಏರಿಕೆ ಬದಲು ಇಳಿಕೆ ಆಗಿದೆ. ಅದರಲ್ಲೂ ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಆಲೂಗಡ್ಡೆ ಬೆಲೆಗಳಂತೂ ಭಾರಿ ಇಳಿಕೆ ಆಗಿವೆ. ಮಹಾಕುಂಭ ಮೇಳದ ಪರಿಣಾಮವಾಗಿ ಬೆಳ್ಳುಳ್ಳಿ ಬಳಕೆ ಬಹಳಷ್ಟು ಕಡಿಮೆ ಆಯಿತು ಎನ್ನಲಾಗ್ತಿದೆ. ಇನ್ನು ಔದ್ಯಮಿಕ ಉತ್ಪಾದನೆ ಹೆಚ್ಚಳ. ಇದೇ ವೇಳೆ ಭಾರತದ ಔದ್ಯಮಿಕ ಉತ್ಪಾದನೆ ದರ ಜನವರಿ ತಿಂಗಳಲ್ಲಿ ಶೇಕಡಾ 5ರಷ್ಟಾಗಿದೆ. ಡಿಸೆಂಬರ್ನಲ್ಲಿ ಇದು ಶೇಕಡಾ 3.2ರಷ್ಟಿದೆ. ಅದಕ್ಕೆ ಹೋಲಿಸಿದರೆ ಜನವರಿಯಲ್ಲಿ ಆಗಿರುವುದು ಒಳ್ಳೆಯ ಜಿಗಿತ. ಔದ್ಯಮಿಕ ಉತ್ಪಾದನೆ ಹೆಚ್ಚಳದಲ್ಲಿ ತಯಾರಿಕಾ ವಲಯ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪಾತ್ರ ಮಹತ್ವದ್ದು. ಇದು ಶೇಕಡಾ 5.5ರಷ್ಟು ಬೆಳವಣಿಗೆ ಕಂಡಿದೆ. ಭಾರತದ ಕಾರ್ಪೊರೇಟ್ ಸೆಕ್ಟರ್ನ ಆದಾಯ ಕೂಡ ಉತ್ತಮವಾಗಿ ಆಗಿದೆ. ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರುವ 4,000 ಕಂಪನಿಗಳು 3ನೇ ಕ್ವಾರ್ಟರ್ನಲ್ಲಿ ಅಕ್ಟೋಬರ್ ನಿಂದ ಡಿಸೆಂಬರ್ ಸರಾಸರಿ ಶೇಕಡಾ 6.2ರಷ್ಟು ಆದಾಯ ಹೆಚ್ಚಳ ಕಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.